ತಾಳಿಕೋಟೆಯಲ್ಲಿ ಆಕ್ರೋಶ ಸ್ಫೋಟ. 29ನೇ ದಿನಕ್ಕೂ ಧರಣಿ ಮುಂದುವರಿಕೆ. ಉಗ್ರ ಹೋರಾಟದ ಎಚ್ಚರಿಕೆ. ತಾಳಿಕೋಟೆ ತಾಲೂಕಿನ ಮೈಲೇಶ್ವರ ಗ್ರಾಮದ ಹತ್ತಿರ ಪ್ರಜಾಸೌಧ ನಿರ್ಮಾಣಕ್ಕೆ ಗುರುತಿಸಲಾದ ಸ್ಥಳದ ವಿರುದ್ಧ ಜನರ ಆಕ್ರೋಶ ತಾರಕಕ್ಕೇರಿದ್ದು, ಕಳೆದ 29 ದಿನಗಳಿಂದ ನಡೆಯುತ್ತಿರುವ ಧರಣಿ ಸತ್ಯಾಗ್ರಹ ಮತ್ತಷ್ಟು ತೀವ್ರಗೊಂಡಿದೆ. ಹೋರಾಟ ಸಮಿತಿಯ ಉಪಾಧ್ಯಕ್ಷ ರಾಮಣ್ಣ ಕಟ್ಟಿಮನಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ, ತಾಲೂಕಿನ ಜನರು 29 ದಿನಗಳಿಂದ ಹೋರಾಟ ನಡೆಸುತ್ತಿದ್ದರೂ ಜಿಲ್ಲಾಧಿಕಾರಿಗಳು ಮತ್ತು ಶಾಸಕರು ಧರಣಿ ಸ್ಥಳಕ್ಕೆ ಭೇಟಿ ನೀಡದೇ ಇರುವುದು ಜನರನ್ನು ನಿರ್ಲಕ್ಷ್ಯ ಮಾಡುತ್ತಿರುವುದಕ್ಕೆ ಸ್ಪಷ್ಟ ಸಾಕ್ಷಿ. ಇದು ಇಡೀ ತಾಲೂಕಿನ ಜನತೆಗೆ ಮಾಡುತ್ತಿರುವ ಅನ್ಯಾಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ವರದಿ ಡಿಕೆ ನ್ಯೂಸ್ ಕನ್ನಡ, ತಾಳಿಕೋಟೆ. ತಾಳಿಕೋಟೆ ತಾಲೂಕಾ ಹೋರಾಟ ಸಮಿತಿ ವತಿಯಿಂದ ಹಮ್ಮಿಕೊಂಡಂತಹ 20ನೇ ದಿನದ ಧರಣಿ ಸತ್ಯಾಗ್ರಹವನ್ನ ಇವತ್ತು 28ನೇ ದಿನದ ಧರಣಿ ಸತ್ಯಾಗ್ರಹವನ್ನ ತಾಳಿಕೋಟೆ ಹೋರಾಟ ಸಮಿತಿ ಅಧ್ಯಕ್ಷರು, ಗೌರವಾಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಪದಾಧಿಕಾರಿಗಳು ಹಾಗೂ ತಾಳಿಕೋಟೆ ಪಟ್ಟಣದ ಎಲ್ಲ ಸಮಾಜದ ಹಿರಿಯರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ತಾಳಿಕೋಟೆ ತಾಲೂಕಿನ ಎಲ್ಲ ಹಳ್ಳಿಗಳಿಂದ ಬಂದಂತಹ ಹಿರಿಯ ನಾಗರಿಕೆ ಮತ್ತೊಮ್ಮೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಬಂಧುಗಳೇ, ಇವತ್ತಿಗೆ ಈ ಧರಣಿ ಸತ್ಯಾಗ್ರಹ 28 ದಿನ ಮುಗಿದು ನಾಳೆ 29ನೇ ದಿನಕ್ಕೆ ಕಾಲಿಡ್ತಾ ಇದೆ. ಮುಂದಿನ 2-3 ದಿನಗಳಲ್ಲಿ ಈ ಹೋರಾಟ ಇನ್ನಷ್ಟು ತೀವ್ರಗೊಳ್ಳುತ್ತಾ ಉಗ್ರ ಸ್ವರೂಪ ಪಡೆಯುವಲ್ಲಿ ಯಾವುದೇ ಸಂಶಯವಿಲ್ಲ. ಕಾರಣ ತಾಳಿಕೋಟೆ ಪಟ್ಟಣದ ಎಲ್ಲ ನಾಗರಿಕರು ಈ ಹೋರಾಟದಲ್ಲಿ ಭಾಗವಹಿಸಿ ಈ ಹೋರಾಟಕ್ಕೆ ಇನ್ನೂ ಹೆಚ್ಚಿನ ಮೆರಗನ್ನು ನೀಡಬೇಕಂತ ಹೇಳಿ ಈ ತಾಳಿಕೋಟೆ ಹೋರಾಟ ಸಮಿತಿಯಿಂದ ಕೇಳ್ಕೊಳ್ಳುತ್ತಾ, ಈ ಧರಣಿ ಸತ್ಯಾಗ್ರಹ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಹಾಗೂ ಊರಿನ ಗಣ್ಯ ವ್ಯಕ್ತಿಗಳು ಮತ್ತು ಇಲ್ಲಿ ಧರಣಿ ಸತ್ಯಾಗ್ರಹ ಪ್ರತಿನಿತ್ಯ ಕುರಿತವ್ರಿಗೆ ಎಲ್ಲರಿಗೆ ನನ್ನ ನಮಸ್ಕಾರಗಳನ್ನು ಹೇಳುತ್ತಾ, ಇವತ್ತ ಪ್ರಜಾಸೌಧ ಸಲುವಾಗಿ ತಾಳಿಕೋಟೆ ಹೋರಾಟ ಸಮಿತಿಯಿಂದ 28ನೇ ದಿವಸ ಧರಣಿಯನ್ನು ಇವತ್ತು ಮುಕ್ತಾಯವಾಯಿತು. ನಾಳೆ 29ನೇ ಧರಣಿ ಏನಪ್ಪಾ ಅಂತಂದ್ರೆ ಪ್ರಾರಂಭ ಆಗ್ತದ. ಈ ಪ್ರಜಾಸೌಧ ಮೆಡೆದೂರದಲ್ಲಿ ಇದ್ದಂಥದ್ದು ಅದು ತಕ್ಷಣ ರದ್ದು ಮಾಡಿ ತಾಳಿಕೋಟೆಯಲ್ಲಿ ಸೂಕ್ತವಾದಂತಹ ಜಾಗಗಳನ್ನು ಏನು ಹೇಳಿರ್ತಾರ ಅದರಲ್ಲಿ ಮಾಡಿದ್ರ ಸುತ್ತ ಹಳ್ಳಿ ಜನರಿಗೆ ಮತ್ತು ಈ ಸ್ಥಳೀಯರಿಗೆ ಎಲ್ಲರಿಗೆ ಏನಪ್ಪಾ ಅಂತಾರ ಅನುಕೂಲ ಆಗ್ತದ ಅಂತ ಮಾನ್ಯ ಶಾಸಕರ ಬಗ್ಗೆ ಏನಪ್ಪಾ ಅಂತಂದ್ರೆ ವಿನಂತಿ ಮಾಡ್ಕೋತೀವಿ. ಮತ್ತು ಇದು ಅಲ್ಲದೆ ಏನಪ್ಪಾ ಅಂತಂದ್ರೆ ಮಾನ್ಯ ಶಾಸಕರು ಅಲ್ಲಿ ಪ್ರಜಾಸೌಧ ಮೆಡೆಸೂರದಲ್ಲಿ ಮಾಡುವಂತದ್ದು ಇಚ್ಛಾನೇ ಇದ್ದಿದ್ದಿಲ್ಲ. ಅದಕ್ಕೆ ನಮ್ಮಂತವ್ರು ಏನಪ್ಪಾ ಅಂತಂದ್ರ ಕಿರಾಡಿಗಳನ್ನು ಏನದ ಅದಕ್ಕೆ ಸುರುಚಿ ಅವ್ರು ಏನಪ್ಪಾ ಅಂತಂದ್ರ ಅಲ್ಲಿ ಮಾಡುವಂಗ ಮಾಡೋದು. ಮಾನ್ಯ ಶಾಸಕರ ಬಳಿ ಹೇಳ್ಬೇಕಪ್ಪ, ಅವ್ರು ಈಗಾದ್ರೂ ಅವ್ರು ಮನಸ್ಸು ಒಪ್ಪುದಿಲ್ಲ ಅಲ್ಲಿ ಮಾಡ್ಲಾಕ. ಯಾಕಂತಂದ್ರೆ ಇಡೀ ಊರಿಗೆ ನಾವು ತಾಳಿಕೋಟೆ ಕೆಟ್ಟಾಗಿ ಒಬ್ಬರದೊಳಗೆ ಅಲ್ಲಿ ಮಾಡ್ಬೇಕಲ್ಲಪ್ಪ ಅಂತ ಅವ್ರ ಆತ್ಮನು ಹೇಳ್ತದ. ಮತ್ತು ಈಗ ನಿನ್ನೆ ಮೊನ್ನೆ ಏನಪ್ಪಾ ಅಂತಂದ್ರ ಕಾರ್ಯಕರ್ತರಾಗಿ ಬಂದಂತವ್ರು ಯಾವುದೇ ಏನಪ್ಪಾ ಅಂತಂದ್ರ ಗಿಡಿಗೇಡಿತನ ಎಬ್ಕೊಂಡು ಊರ ಕದನ ಹಚ್ಚಿ ಮಾಡ್ಕೊಂತವಾದ್ರ ಏನಪ್ಪಾ ಅಂತಂದ್ರೆ ಇದು ಒಳ್ಳೇದಾಗಲ್ಲ. ತಾವು ಏನೋ ಒಂದು ದೊಡ್ಡವ್ರು ಇದೀರಿ, ಆ ಸ್ಥಾನದಾಗಿಂದ ಯಾವುದೇ ಏನಪ್ಪಾ ಅಂತಂದ್ರ ಕಾರ್ಯಕ್ರಮ ಮಾಡ್ಲಾರ್ದೇನೆ ಯಾವುದೇ ಜಗಳ ಸೂಚಿಯನ್ನ ಮಾಡ್ಲಾರ್ದೇನೆ ಅಂತದ್ರಿಂದ ತಾವು ಮುಂದುವರಿಬೇಕು. ಬರೀ ಇದನ್ನ ಏನದ ನೀವು ಕಿಡಿಗೇಡಿತನ ಮಾಡ್ಕೊಂತಾದ್ರ ಇಂಥದ್ದೇನಪ್ಪಾ ಅಂತಂದ್ರೆ ಯಾರಿಗೆ ಬಯಸುವುದಿಲ್ಲ. ಒಂದು ಉದಾಹರಣೆ ಹೇಳ್ಬೇಕಪ್ಪ ಅಂತಂದ್ರೆ ನಿಮ್ಗೆ ಎಲ್ಲರಿಗೂ ಹೇಳ್ಬಯಸ್ತೀನಿ ನಾನು. ನಾವೇನು ಮಾನ್ಯ ಶಾಸಕರ ಬಳಿ ಅಪ್ಪರ್ಕೊಂಡು ಕೂತ್ರ ನಿಮ್ಮ ನಂಬಿ ನಾವು ಕೆಲಸ ಮಾಡಿರ್ತೀವಿ. ನಮ್ಮ ಕೆಲಸದೊಳಗೆ ನೀವು ಹಿಂಗೆ ಅಡ್ಡಿ ಪಡ್ತಿದ್ರ ನಿಮ್ ನಂಬಕ್ಕೆ ಹಂಗ ನಾವು. ಅದಕ್ಕೆ ಏನಪ್ಪಾ ಅಂತಂದ್ರೆ ಈ ರೀತಿ ನೀವು ಮಾಡೋದು ಒಳ್ಳೇದಲ್ಲ. ದಯಮಾಡಿ ಏನಪ್ಪಾ ಅಂತಂದ್ರೆ ಮಾನ್ಯ ಶಾಸಕರು ಏನದ ಮೇಲೆದೂರು ಗ್ರಾಮದಲ್ಲಿ ಏನದ ಪ್ರಜಾಸೌಧವನ್ನು ರದ್ದು ಮಾಡಿ ಈ ತಾಳಿಕೋಟೆಯಲ್ಲಿ ನಮ್ಮ ಹೋರಾಟ ಸಮಿತಿ ನಮ್ಮ ಹಿರಿಯವರು ಏನ್ ಹೇಳ್ತಾರ 4 ಜಾಗಗಳನ್ನ ಅದರಲ್ಲಿ ಏನದ ಒಂದು ಜಾಗ ಅಂತ ಗುರುತಿಸಿ ಇಲ್ಲಿ ಪ್ರಜಾಸೌಧ ಮಾಡಿದ್ರೆ ತಾಳಿಕೋಟೆ ಸುತ್ತಮುತ್ತ ಇದ್ದಂತ ಸಾರ್ವಜನಿಕರಿಗೆ ಮತ್ತು ಏನಪ್ಪಾ ಅಂತ ತಾಳಿಕೋಟೆಯವರಿಗೆ ಎಲ್ಲಾ ಸಮುದಾಯದವರಿಗೂ ಅನುಕೂಲ ಮಾಡಿ ಕೊಟ್ಟಂಗಾಗ್ತದೆ ಅಂತ ತಮ್ಗೆಲ್ಲರಿಗೆ ವಂದಿಸಿ